ನಮಸ್ಕಾರ ಸ್ನೇಹಿತರೆ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ, ಸ್ನೇಹಿತರೆ ಇವತ್ತು ಹೀಟ್ರ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತೇನಪ್ಪ ಹೀಟ್ರ್ ಬಗ್ಗೆ ಅಂತ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಮನೆಗಳಲ್ಲಿ ಎಷ್ಟೊಂದು ಜನ ಹೇಳಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ. ರೀಸೆಂಟಾಗಿ ಒಬ್ಬರು ಮಾಡಿದರು. ತುಂಬ ಜನ ಸತ್ತೋಗಿದ್ದಾರೆ ಅದರಲ್ಲಿ. ಹೀಟ್ರು ತುಂಬ ಡೇಂಜರು, ಹಂಗೆ ಹಿಂಗೆ ಅಂತೆಲ್ಲ ಎದುರಿಸಿದ್ದಾರೆ. ಆ ಉದ್ದೇಶಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅಷ್ಟೊಂದು ಡೇಂಜರ್ ಅಲ್ಲ. ನೀವು ಡೇಂಜರ್ ಮಾಡ್ಕೊತೀರಾ. ಹೇಗೆ ಮಾಡಬೇಕು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಪೂರ್ತಿ ನೋಡಿ, ಸರಿನಾ? ಏನಪ್ಪ ಹೀಟ್ರ್ ಅಂತ ಹೇಳಿದ್ರೆ, ಒಂದು ನಾರ್ಮಲ್ ಹೀಟ್ರ್ ಬರುತ್ತೆ, ಒಂದು ವಾಟರ್ ಪ್ರೂಫ್ ಅಂತ ಬರುತ್ತೆ, ಅಂದರೆ ಶಾಕ್ ಪ್ರೂಫ್ ಹೀಟ್ರ್ ಅಂತ ಬರುತ್ತೆ. ನೀವು ಅಂಗಡಿಗಳಲ್ಲಿ ಹೋದಾಗ ದಯವಿಟ್ಟು ISI ಇರೋಂಥದ್ದು, ISI ಇರುತ್ತೆ ನೋಡಿ, ಸೇಫ್ಟಿ ISI ಒಂದಿರುತ್ತೆ, ನಾರ್ಮಲ್ ISI ಒಂದಿರುತ್ತೆ. ಈ ಥರ ISI ನೋಡಿ ಹೀಟ್ರ್ ತೊಗೊಳ್ಳಿ. ISI ಹೀಟ್ರ್ ತೊಗೊಂಡ್ರೆ ನಿಮಗೇನು ಸಮಸ್ಯೆ ಇಲ್ಲ. ಕಮ್ಮಿ ರೇಟು ಅಂದ್ಬಿಟ್ಟು ಯಾವ್ಯಾವುದೋ ಕ್ವಾಲಿಟಿ, ಲೋ ಕ್ವಾಲಿಟಿದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಅರ್ಥಿಂಗ್ ಇರೋವಂಥದ್ದು ಚೆನ್ನಾಗಿರೋದು ನೋಡಿ ತೊಗೊಳ್ಳಿ. ಚೆನ್ನಾಗಿರೋ ಐಟಮ್ ತೊಗೊಳ್ಳಿ, ಕ್ವಾಲಿಟಿ ಇರುತ್ತೆ, ಕಂಪ್ಲೇಂಟ್ ಬರೋಲ್ಲ. ಆಮೇಲೆ ವಾಟರ್ ಪ್ರೂಫ್ ತೊಗೊಳ್ಳಿ. ನಾರ್ಮಲ್ ಅಂತ ಹೇಳಿದ್ನಲ್ಲ, ನಿಮಗೆ ತೋರಿಸ್ತೀನಿ ನನಗೆ. ನಾರ್ಮಲ್ ಹೀಟ್ರ್ ಅಂದರೆ ಯಾವುದಂದರೆ ಇದು ನಾರ್ಮಲ್ ಹೀಟ್ರು. ಇದು ಒಳಗಡೆ ಏನಾಗುತ್ತೆ ಅಂದರೆ, ನೀರು ನಿಮಗೆ ಹೋಗ್ಬಿಡುತ್ತೆ. ಅಂದರೆ ನೀರು ಜಾಸ್ತಿ ಹಾಕಿದಾಗ, ಹೆಚ್ಚು ಕಮ್ಮಿ ಜಾಸ್ತಿ ಹಾಕಿದಾಗ ನೀರಲ್ಲಿ ಶಾರ್ಟ್ ಆಗುತ್ತೆ. ಆವಾಗ ಶಾಕ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕೆಲವರು ಏನು ಮಾಡ್ತಾರೆ ಸ್ನೇಹಿತರೆ, ನೀವು ಆದಷ್ಟು ಬಿಂದಿಗೆಯಲ್ಲಿ ಯೂಸ್ ಮಾಡಬೇಡಿ, ಬಕೆಟಲ್ಲಿ ಯೂಸ್ ಮಾಡಿ. ಯಾಕೆ ಅಂದರೆ ಬಕೆಟು ನಿಮಗೆ ಜಾಗ ಸ್ಪೇಸ್ ಜಾಸ್ತಿ ಇರುತ್ತೆ. ಸೆಂಟ್ರಾಗಿ ಇಡ್ಬೋದು. ಕಡ್ಡಿ ಇಟ್ಟು, ಒಂದು ಕಡ್ಡಿ ತೊಗೊಳ್ಳಿ. ಕಬ್ಣ ಗಿಬ್ಣ ಅವೆಲ್ಲ ಬೇಡ, ಕಡ್ಡಿ ತೊಗೊಳ್ಳಿ. ಕಡ್ಡಿ ಇಟ್ಬಿಟ್ಟು ಇಲ್ಲಿ ಲಾಕ್ ಫಾರ್ಮ್ ಆಗ್ಬಿಟ್ಟು ಸೆಂಟ್ರಿಗೆ ಮಡಗಿ. ಕೆಲವ್ರು ಏನು ಮಾಡ್ತೀರಾ, ಹಂಗೆ ಸೈಡಿಗೆ ಒರಗಿಸ್ಬಿಡ್ತೀರಾ. ಒರಗಿಸ್ದಾಗ ಏನಾಗುತ್ತೆ, ಇದ್ರದ್ದು ಟಚ್ ಆಗಿ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ನೀರು ಅಂಡ್ಕೊಂಡಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ, ಡ್ರೈ ಹೀಟಾಗಿ ಹೆಚ್ಚು ಕಮ್ಮಿ ಆಗಿದ್ದರೆ 100% ಶಾಕ್ ಹೊಡಿಯುತ್ತೆ. ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೇ ನೀವು ಆದಷ್ಟು ಕಡ್ಡಿ ಯೂಸ್ ಮಾಡಿ, ಸೆಂಟ್ರಿಗೆ ಇಡಿ. ಇದನ್ನು ಬಿಂದಿಗೆ ಯೂಸ್ ಮಾಡಬೇಡಿ, ಬಕೆಟ್ ಯೂಸ್ ಮಾಡಿ. ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ಅದು ಅನಿಸುತ್ತೆ ಅದನ್ನು ಮಾಡಿ. ಆದಷ್ಟು ನೀವು ಬಕೆಟಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕಡ್ಡಿ ಯೂಸ್ ಮಾಡಿ. ಇದು ನಾರ್ಮಲ್ ಹೀಟ್ರ್ ಸ್ನೇಹಿತರೆ. ಇದು ಇನ್ನೊಂದು ಬರುತ್ತೆ, ವಾಟರ್ ಪ್ರೂಫ್ ಹೀಟ್ರ್ ಬರುತ್ತೆ ನೋಡಿ. ಇದು ಮೋಲ್ಡಿಂಗ್ ಆಗಿರುತ್ತೆ, ಅಂದರೆ ಸಿಲಿಕಾನ್ ಹಾಕಿರ್ತಾನೆ. ಇಲ್ಲಿ ಒಳಗಡೆ ಫುಲ್ ಮೋಲ್ಡಿಂಗ್ ಮಾಡಿರ್ತಾನೆ ನೋಡಿ, ಕಾಣಿಸುತ್ತೆ. ಫುಲ್ ಮೋಲ್ಡಿಂಗ್ ಮಾಡಿರ್ತಾನೆ ನಿಮಗೆ. ಇದೇನಾಗುತ್ತೆ, ನೀರು ನೀವು ಹೆಚ್ಚು ಕಮ್ಮಿ ಅಂದರೆ ಜಾಸ್ತಿ ಹಾಕಿದ್ರೂ ಕೂಡ ನಿಮಗೆ ಶಾಕ್ ಹೊಡಿಯಲ್ಲ. ಶಾಕ್ ಪ್ರೂಫ್ ಇರುತ್ತೆ. ಆದಷ್ಟು ಇದೇ ತೊಗೊಳ್ಳಿ. ರೆಡಿ ಆಗಲ್ಲ ನಿಜ, ಬಟ್ ರೆಡಿ ಮಾಡ್ಬೋದು. ಮನ್ಸು ಮಾಡಿದ್ರೆ ಏನು ದೊಡ್ಡ ಮ್ಯಾಟ್ರೆಲ್ಲ ಮಾಡ್ಬೋದು. ರೆಡಿನ ಇದು ಎಲ್ಲ ಹೊಡೆದಾಕ್ಬಿಟ್ಟು ಮಾಡ್ಕೊಡ್ಬೋದು. ಅದು ನಾರ್ಮಲ್ ಹೀಟ್ರ್ ಆಗುತ್ತೆ. ನಾನು ಸೇಫ್ಟಿ ಪರ್ಪಸ್ಗೆ ಏನು ಹೇಳ್ತಾ ಇದ್ದೀನಿ, ವಾಟರ್ ಪ್ರೂಫ್ ಹೀಟ್ರ್ಗಳು ಜಾಸ್ತಿ ತೊಗೊಳ್ಳಿ. ನಾರ್ಮಲ್ ಹೀಟ್ರ್ಗಿಂತ ಶಾಕ್ ಪ್ರೂಫ್ ಹೀಟ್ರ್ಗಳನ್ನ ಜಾಸ್ತಿ ತೊಗೊಂಡ್ರೆ ನಿಮ್ಮ ಒಳ್ಳೆಯದಕ್ಕೆ. ಆದಷ್ಟು ವಾಟರ್ ಪ್ರೂಫ್ನೇ ತೊಗೊಳಕ್ಕೆ ಪ್ರಯತ್ನ ಪಡಿ. ಏನು ₹50 ಡಿಫ್ರೆನ್ಸ್ ಅಷ್ಟೇ. ₹50 ₹100 ಡಿಫ್ರೆನ್ಸ್ ಇರುತ್ತೆ ಕ್ವಾಲಿಟಿ ಮೇಲೆ. ಒಂದೊಂದು ಕಂಪ್ನಿ ಒಂದೊಂದು ರೇಟ್ ಇದೆ. ಆದಷ್ಟು ವಾಟರ್ ಪ್ರೂಫ್ ಹೀಟ್ರ್ ತೊಗೊಳ್ಳಿ. ಶಾಕ್ ಪ್ರೂಫ್ ಇರುತ್ತೆ. ಸ್ವಲ್ಪ ಮಕ್ಕಳು ಮರಿ ಇರೋ ಮನೆಗಳಲ್ಲೆಲ್ಲ ಸಮಸ್ಯೆಗಳು ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೇಗನ್ನಿಸ್ತು ಈ ವಿಡಿಯೋ? ನಿಮಗೆ ಇಷ್ಟ ಆಗಿದರೆ ನಮ್ಮನ್ನ ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಬಾಯ್.